ಅದೇ ರೀತಿ ಇನ್ನೊಂದು ಏನು ಕೊಟ್ಟನ? ಕತ್ತಿ. ಕತ್ತಿ ಎದಕ್ಕೆ? ರಾಜನ ಕೈ ಕತ್ತಿ ಎದಕ್ಕಿರ್ಬೇಕು? ಹಾಂ ಹಾಂ, ರಾಜನ ಯುದ್ಧ ಮಾಡ್ಬೇಕಂದ್ರೆ ರಾಜನ ಕೈಗೆ ಏನಿರ್ಬೇಕು? ಕತ್ತಿ ಇರ್ಬೇಕು. ನಾವು ಕೂಡ ಯುದ್ಧ ಮಾಡೋಕ್ಕಾಗೆ ದೇವ್ರು ನಮ್ಮನ್ನು ಕರೆದ. ಯಾರ ತಲೆ ಯುದ್ಧ ಮಾಡ್ತಿದ್ವಿ ನಾವು? ಮನುಷ್ಯರ ತಗಲ್ಲ, ಅಂಧಕಾರ ದುರಾತ್ಮ ನಾವು ಯುದ್ಧ ಮಾಡ್ತೀವಿ. ಆ ಯುದ್ಧ ಮಾಡೋಕೆ ನಮಗೆ ಪ್ರತಿದಿನ ಯುದ್ಧನೇ ಇರ್ತದೆ. ಆತ್ಮೀಯ ಜೀವಿತದಲ್ಲಿ ನಾವು ಯಾವಾಗ ಬರ್ತೀವೋ, ಯಾವಾಗಾದ್ರೂ ನಾವು ರಕ್ಷಣೆದಲ್ಲಿ ಬರ್ತೀವೋ, ಪ್ರತಿದಿನ ಕೂಡ ನಮಗೆ ಯುದ್ಧನೇ. ಬೆಳಿಗ್ಗೆ ಎದ್ದೀವಿ ಅಂದ್ರೆ ಯುದ್ಧನೇ, ಇಲ್ಲಿ ಕುತ್ಕೊಂಡಿದ್ರು ಕೂಡ ಯುದ್ಧನೇ. ಈ ಕಡೆ ವಾಕ್ಯ ಕೇಳ್ತಿರ್ತೀವಿ, ಆ ಕಡೆ ಇನ್ನೊಂದು ಆಲೋಚನೆ ಮಾಡ್ತಿರ್ತೀವಿ, ಈ ಕಡೆ ವಾಕ್ಯ ಕೇಳ್ತಿರ್ತೀವಿ, ಈ ಕಡೆ ಅನ್ನೊಂದು ಆಲೋಚನೆ ಮಾಡ್ತೀವಿ. ಯುದ್ಧನೇ. ಆತ್ಮ ಏನೋ ವಾಕ್ಯ ಕಡೆ ನಡೆಸಿರ್ತತೆ, ಶರೀರ ಏನೋ ಇನ್ನೊಂದು ಕಡೆ ಆಲೋಚನೆ ನಡೆಸ್ತಿರ್ತದೆ. ಯುದ್ಧನೇ, ಪ್ರತಿದಿನ ಕೂಡ ಯುದ್ಧ. ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ವಾಕ್ಯನ ಖಡ್ಗ ದೇವ್ರು ನಮಗೆ ಕೊಟ್ಟಾನ. ಆಮೇಲೆ ಯೋನಾಥನು ಖಡ್ಗ ಯಾರಿಗೆ ಕೊಟ್ಟನ? ಕತ್ತಿ ಯಾರಿಗೆ ಕೊಟ್ಟನ? ದಾವೀದಕ್ಕೆ ಕೊಟ್ಟನ. ನೀನು ರಾಜನಾಗ್ತದಿ, ರಾಜನಾಗ್ಬೇಕಾದ್ರೆ ನೀನು ಯುದ್ಧ ಮಾಡ್ಬೇಕು. ಯುದ್ಧದಲ್ಲಿ ನೀನು ಗೆಲ್ಬೇಕು. ಶತ್ರುಗಳು ಬರ್ತಿರ್ತಾರ, ಶತ್ರುಗಳು ನಿನ್ನ ರಾಜ್ಯ ಮೇಲೆ ಅಟ್ಯಾಕ್ ಮಾಡ್ತಾರ. ಮತ್ತು ಆ ಶತ್ರುಗಳ ಮೇಲೆ ಆ ರಾಜ್ಯಗಳು ಅವನು ಬಂದು ನಿನ್ನ ರಾಜ್ಯನ ಆಕ್ರಮಿಸ್ಕೊಂಡ್ರೆ ಹೆಂಗ? ಮತ್ತು ಅವ್ರು ಗೆಲ್ಲಬಾರ್ದಂದ್ರೆ ನೀನು ಅವ್ರ ಮೇಲೆ ಯುದ್ಧ ಮಾಡ್ಬೇಕು. ಯುದ್ಧ ಮಾಡ್ಬೇಕಂದ್ರೆ ನಿನ್ನ ಕೈಯಲ್ಲಿ ಕತ್ತಿ ಇರಬೇಕು ದಾವೀದು ಅಂತೇಳಿ ಕತ್ತಿನ ಕೊಡ್ತಾನೆ. ಹಂಗೆ ದೇವರು ಕೂಡ ನಾನು ನಿನ್ನ ರಕ್ಷಣೆದಲ್ಲಿ ನಡೆಸಿನಪ್ಪ, ಅಪವಾದಿ ಮತ್ತೆ ನಿನ್ನ ಮೇಲೆ ದಾಳಿ ಮಾಡ್ತಾನ, ಮತ್ತೆ ನಿನ್ನ ಮೇಲೆ ಹಿಂದಕ್ಕೆ ಎಳಿಬೇಕಂತೇಳಿ ನಾನು ನೋಡ್ತಾನ, ಮತ್ತೆ ನಿನ್ನ ಬಲಹೀನ ಪಡ್ಸಕ್ಕೆ ನೋಡ್ತಾನ, ಮತ್ತೆ ನಿನ್ನ ಕೃಂಗಿಸಕ್ಕೆ ನೋಡ್ತಾನ. ನಾನಾ ರಕವಾಗಿ ಅವ್ನು ನಿನ್ನ ಪ್ರಯತ್ನ ಪಡ್ತಿರ್ತಾನ, ಯುದ್ಧ ಮಾಡ್ತಾನ ಅವ್ನು ನಿನ್ನ ಮೇಲೆ. ಅದಕ್ಕೆ ನೀನು ಏನು ಮಾಡ್ಬೇಕು ಗೊತ್ತಾ? ನಾನು ವಾಕ್ಯನ ಖಡ್ಗನ ಹಿಡ್ಕೊಂಡು ಯುದ್ಧ ಮಾಡ್ಬೇಕಂತೇಳಿ ದೇವ್ರ ನಮಗೆ ಈ ವಾಕ್ಯನ ಖಡ್ಗನ ಕೊಟ್ಟನು. ಆಮೇನ್, ಹಲ್ಲೆಲೂಯಾ. ವಾಕ್ಯನ ಖಡ್ಗನ ಹಿಡ್ಕೊಂಡು ನಾವು ಯುದ್ಧ ಮಾಡಬೇಕು. ಈ ವಾಕ್ಯ ಎಲ್ಲವರಿಗೂ ಹೋಗ್ತದಂದ್ರೆ ನಮ್ಮ ಕೀಳುಗಳಲ್ಲಿ, ನಮ್ಮ ನರಗುಳಗ ದೂರ್ತದಂತ, ನಮ್ಮ ಆಲೋಚನೆಗಳಾಗ ಕೂಡ ದೂರ್ತದಿದು. ಯಾಕಂದ್ರೆ ನಾವು ಯುದ್ಧ ಮಾಡೋದು ಎಲ್ಲಿ ನಮ್ಮ ಆಲೋಚನೆಗಳಾಗಿ ಯುದ್ಧ ಮಾಡ್ತೀವಿ. ನಾವು ಹಿಂಗ ಡೈರೆಕ್ಟಾಗಿ ಶರೀರ ರೀತಿಯಲ್ಲಿ ಯುದ್ಧ ಮಾಡೋದಿಲ್ಲ. ಅವ್ನು ನಾನಾ ರಕವಾಗಿ ಆಲೋಚನೆ ನಮ್ಮಲ್ಲಿ ತುಂಬಿಸಿರ್ತಾನ. ಆ ಆಲೋಚನೆಗಳು ನಾವು ಗೆಲ್ಲಬೇಕಂದ್ರೆ ವಾಕ್ಯನ ಖಡ್ಗನ ಹಿಡ್ಕೊಂಡು ಆಲೋಚನೆಗಳನ್ನ ನಾವು ಓಡಿಸ್ಬೇಕು. ಸಾತಾನ ಆಲೋಚನೆಗಳು ಓಡಿಸ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ? ಆಲೋಚನೆ ನಮ್ಮಲ್ಲಿ ಏಳುಬಾಡು ಮಾಡ್ತಾವ. ಅವು ಬಂದು ನಮ್ಮಲ್ಲಿ ಏಳುಬಾಡು ಮಾಡವ ಅನ್ಕೋ, ಅವು ಏನು ಆಲೋಚನೆ ಕೊಡ್ತಾವಲ್ಲ ಅದ್ರ ಪ್ರಕಾರ ನಾವು ಹೋಗಿವಂದ್ರೆ ನಾವು ಬಲಹೀನರಾಗ್ತೀವಿ. ಅವನು ಯುದ್ಧದಲ್ಲಿ ಗೆಲ್ತಾನ, ನಾವು ಅವನಿಗೆ ಬಾನಿಸರಾಗ್ತೀವಿ. ದೇವ್ರೇನಂತ ಹೇಳ್ತಾನೆ ಗೊತ್ತಾ? ನೀವು ಬಾನಿಸರಾಗಬಾರ್ದು. ಅವನ್ನ ನಿಮ್ಮ ಮೇಲೆ ಯುದ್ಧ ಮಾಡ್ತಾನ, ಅವ್ನು ನಾನಾರಕ ಆಲೋಚನೆಗಳು ತಂದು ನಿಮ್ಮ ಮೇಲೆ ಇಡ್ತಾನ. ಆ ಆಲೋಚನೆಗಳು ಏನು ಮಾಡ್ತಾವ ಗೊತ್ತಾ? ನಿಮ್ಮನ್ನು ಏಳುಬಾಡಿ ಮಾಡ್ತಾವ. ಏಳುಬಾಡಿ ಮಾಡಿದಾಗ ಏನಾಗ್ತಿರಿ ಗೊತ್ತಾ? ನೀವು ಅದಕ್ಕೆ ದಾಸರಾಗ್ತೀರ, ಅದಕ್ಕೆ ನೀವು ಬಾನಿಸರಾಗ್ತೀರಿ. ಬಾನಿಸರಾದಾಗ ಏನಾಗ್ತದೆ ಅಂದ್ರೆ ನೀವು ಆತ್ಮೀಯ ಜೀವಿತದಲ್ಲಿ ಬಲಹೀನರಾಗ್ತೀರಿ, ಅವನಿಗೆ ಲೋಬಡ್ತೀರಿ. ಇವಾಗ ಅವನಿಗೆ ಲೋಬಡ್ದಾಗ ಏನಾಗ್ತದೆ? ಅವ್ನು ಏನು ಆಲೋಚನೆ ಕೊಡ್ತಾನೋ ಅದೇ ಆಲೋಚನೆ ಪ್ರಕಾರ ನಾವು ನಡೀತೀವಿ. ದಾಸರು ಏನು ಮಾಡ್ತಾರೆ ಅಲ್ಲ, ಒಬ್ಬರಿಗೆ ದಾಸತ್ವ ಆದ್ಮೇಲೆ ಅವನು ಏನು ಹೇಳ್ತಾನ ಅದನ್ನ ಕೇಳ್ಬೇಕಾದತ್ತೆ. ಅದಕ್ಕಾಗಿ ಅವನು ನಾನಾರಕವಾಗಿ ನಮಗೆ ಆಲೋಚನೆಗಳಿದ್ದ, ಪ್ರತಿಯೊಂದು ಬಯಲಿದ್ದ ನಾನಾ ರಕವಾಗಿ ಅವನು ನಮ್ಮನ್ನು ಬಲಹೀನ ಪಡಿಸಕ ಪ್ರಯತ್ನ ಪಡ್ತಿರ್ತಾನ. ಅದಕ್ಕೆ ನೀವು ಅದನ್ನು ಗೆಲ್ಲಬೇಕಂದ್ರೆ ನನ್ನ ವಾಕ್ಯನ ಖಡ್ಗ ನೀವು ಹಿಡ್ಕೊಂಡಾಗ ಅದು ವಾಕ್ಯ ಎಲ್ಲವರಿಗೂ ದೂರ್ತದ ಅಂತ ಹೇಳ್ತಾನೆ ನೋಡ್ರಿ. ಎಬ್ರಿ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಓದ್ ಪಿಂಕಿ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧ್ಯವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಹೆಂಗಂತ ವಾಕ್ಯ? ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಅಷ್ಟು ಒಳಗೋದಂಥದ್ದು. ಪ್ರಾಣ ಆತ್ಮಗಳು ಕೂಡ ವಿಭಾಗಿಸುವಷ್ಟು ಒಳಗೆ ವಾಕ್ಯ ದೂರದಂತ. ಕೀಳುಗಳಲ್ಲಿ ಕೂಡ ವಾಕ್ಯ ದೂರದಂತ. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಹೃದಯದಾಗ ಏನು ಆಲೋಚನೆ ಬರಕತ್ತವ, ಏನು ಅಪವಾದ ಆಲೋಚನೆಗಳು ತಂದಿಡ್ತದನ ಅವನ್ನೆಲ್ಲ ವಿವೇಚಿಸಿ ಅದು ಆ ಖಡ್ಗನ ಹಿಡ್ಕೊಂಡು ಓಡಿಸ್ಬೇಕು ನಾವು. ವಾಕ್ಯನ ಖಡ್ಗನ ಹಿಡ್ಕೊಂಡು ಓಡಿಸ್ಬೇಕು ನಾವು. ವಾಕ್ಯ ಇಲ್ಲಾಂದ್ರೆ ನಿನ್ನ ಹೃದಯದಲ್ಲಿ ಏನು ಆಲೋಚನೆ ಬರಕತ್ತವ ಅದು ಆತ್ಮ ಸಂಬಂಧವಾದದ, ಇಲ್ಲ ಶರೀರ ಸಂಬಂಧವಾದದ, ಇಲ್ಲ ಸಾತಾನ ಆಲೋಚನೆಗಳ ನಮ್ಗೆ ಗೊತ್ತಾಗೋದಿಲ್ಲ. ವಾಕ್ಯ ಇದ್ದಾಗ ಏನಾಗ್ತಂತ ಆ ಹೃದಯ ಆಲೋಚನೆಗಳು ವಿವೇಚಿಸ್ತಾವಂತ. ಯಾವಾಗ ಯಾರು ವಿವೇಚಿಸ್ತದಂತ? ವಾಕ್ಯ ನಮ್ಮ ಹೃದಯ ಆಲೋಚನೆಗಳನ್ನು ವಿವೇಚಿಸ್ತಂದ್ರೆ ಏನು ಹೇಳು? ಎಲ್ಲ ಪರಿಗಣಿಸುತ್ತೆ. ಬರೋ ಆಲೋಚನೆಗಳು ಯಾವ ಆಲೋಚನೆಗಳು ಇವು ವಿವೇಚಿಸ್ತತೆ.
ಯಾವ್ದು ವಿವೇಚಿಸ್ತದೆ? ವಾಕ್ಯ, ನಮ್ಮಲ್ಲಿರೋ ವಾಕ್ಯ ಹಿಡ್ಕೊಂಡು ನಮ್ಮಲ್ಲಿ ಬರ್ತಿರೋಂಥ ಆಲೋಚನೆಗಿದು ದೇವರ ಆತ್ಮ ಸಂಬಂಧವಾದದ, ಇಲ್ಲ ಶರೀರ ಸಂಬಂಧವಾದ, ಇದು ಲೋಕ ಆಶಯಗಳ, ಇಲ್ಲ ಅಪವಾದನಂತಲ್ಲಿರೋ ನನಗೆ ಇಡ್ತಿರೋಂಥ ಆಲೋಚನೆಗಳ ಏನಿದೆ ಅಂತೇಳಿ ವಿವೇಚಿಸುವಂತ ಆ ಗ್ರಹಿಂಪು ಯಾರಿಗಿರ್ತದಂತ? ವಾಕ್ಯಗಿರ್ತದಂತ. ಆಮೇಲೆ ವಾಕ್ಯ ನಮ್ಮಲ್ಲಿ ಇಲ್ಲ ಅನ್ಕೋ, ಆ ವಿವೇಚಿಸಿದಿಲ್ಲ ನಾವು. ಬಂದಿರೋ ಪ್ರತಿ ಆಲೋಚನೆ ಕೂಡ ಏನು ಅನ್ಕೊಂತೀವಿ ಹೇಳು? ದೇವರ ಆಲೋಚನೆ ಅನ್ಕೊಂತೀವಿ. ಅದಕ್ಕಂದ್ರೆ ಅವ್ನು ತಂದಿಡೋದು ಕೂಡ ವಾಕ್ಯನೇ ತಂದಿಡ್ತಾನೆ. ಅವನೇನು ಕೆಟ್ಟ ತಂದಿಟ್ರೆ ನಾವು ಕೆಟ್ಟದನ್ನು ಗುರ್ತಿಡ್ದು ಬಿಡ್ತೀವಿ. ವಾಕ್ಯನೇ ತಗೊಂಬಂದು ಆ ವಾಕ್ಯಲಿದ್ದನೇ ನಮ್ಮನ್ನು ಬಲಹೀನಪಡಿಸಿ ಅವ್ನು ರಾಂಗ್ ಟ್ರ್ಯಾಕ್ನಾಗ ತೋರ್ಸಕ್ಕೆ ನೋಡ್ತಾನೆ ನಾವು. ಅದಕ್ಕೆ ಅವನು ತಂದಿಡೋ ಆಲೋಚನೆಗಳು ಕರೆಕ್ಟ್ ಆಗಿಲ್ಲ ಅಂತೇಳಿ ನಾವು ಅದೇ ವಾಕ್ಯಲಿದ್ದೇನೆ ನಾವು ಖಂಡಿಸ್ಬೇಕು. ಅದಕ್ಕೆ ವಾಕ್ಯ ಯಾವಾಗ 2 ಇಂಚ್ ಖಡ್ಗ. ಆಮೇಲೆ ಇದು ಲೋಕ ಸಂಬಂಧವಾದ ಆಲೋಚನೆಗಳು ತಂದು ನಮ್ಗೆ, ಅದಕ್ಕೆ ಯೇಸು ಸ್ವಾಮಿ ಕೂಡ ಅವ್ನು ಏನು ಮಾಡ್ತಾನೆ? ವಾಕ್ಯಲಿದ್ದನೇ ತಗೊಂಬರ್ತಾನೆ, ಶೋಧಿಸ್ತಾನೆ. ಅದೇ ಯೇಸು ಸ್ವಾಮಿ ಅದೇ ವಾಕ್ಯಲಿದ್ದನೇ ಅವ್ರನ್ನ ಖಂಡಿಸ್ತಾನೆ. ನಮಗೆ ಯಾವಾಗಲೂ ಅವ್ನು ಕರೆಕ್ಟ್ ಅನ್ನಂಗೆ ತೋರಿಸ್ತಾನ. ನಮ್ಮ ಆಲೋಚನೆ ಮಾಡೋದು ಪ್ರತಿಯೊಂದು ಕೂಡ ನಮಗೆ ಕರೆಕ್ಟ್ ಅನಿಸುತ್ತೆ. ಆ ಸಿಚುವೇಶನ್ನಿಗೆ, ನಾವು ಪಡ್ತಿರೋ ನಾವು ಹೋಗ್ತಿರೋ ವೇಗೆ, ನಾವು ನಡೀತಿರೋ ಮಾರ್ಗಕ್ಕೆ ಅವನು ತಂದಿಡೋ ಆಲೋಚನೆ ಹೆಂಗಿರ್ತಾವೆ ಗೊತ್ತಾ? ಈ ಆಲೋಚನೆ 100% ಕರೆಕ್ಟು. ನಾನು ಮಾಡ್ತಿರೋ ಆಲೋಚನೆ ಕರೆಕ್ಟೇ. ನಾನೇನು ಕೆಟ್ಟದ ಆಲೋಚನೆ ಮಾಡ್ತಿಲ್ಲಲ್ಲ, ನಾನು ಒಳ್ಳೇದು ಆಲೋಚನೆ ಮಾಡ್ತಾ ಏನಲ್ಲ, ನಾನು ಒಳ್ಳೇದೇ ನಾನು ಮಾಡ್ಬೇಕು ಅನ್ಕೊಂತ ಏನಲ್ಲ. ಆ ರೀತಿ ಮೋಸ ಪಡಿಸ್ತಾನೆ. ಅದೇ ನಿನ್ನಲ್ಲಿ ವಾಕ್ಯ ಐತೆ ಅನ್ಕೋ, ಆ ವಾಕ್ಯ ಖಡ್ಗನ ಏನೆಲ್ಲ ಐತೆ ಅನ್ಕೋ, ನಿನ್ನ ಕೀಳುಗಳಾಗ ನಿನ್ನ ಹೃದಯ ಆಲೋಚನೆಗಳನ್ನು ವಿವೇಚಿಸ್ತದ. ಆಮೇನ್ ಎಲ್ಲವರಿಗೂ ದೂರ್ತದ. ನೋಡು, ನಾವು ಅನ್ಕೊಂತೀವಿ ಬರೀ ನಾವು ಕೇಳೋ ವಾಕ್ಯ ಕಿವಿನಾಗ ದೂರ್ತದ ಅನ್ಕೊಂತೀವಿ. ನಾವು ಈ ಕೇಳೋದ್ಕಂತ ಕಿವಿನಾಗ ಬರುತ್ತೆ ಅನ್ಕೊಂತೀವಿ. ಕಿವಿನಾಗ ಒಂದೆಲ್ಲ, ಅದು ನಮ್ಮ ಬಾಡಿನಾಗೂ ದೂರ್ತದಂತ. ನರದಾಗ ನಮ್ಮ ಹೃದಯ ಆಲೋಚನೆ, ಪ್ರಾಣ ಆತ್ಮಗಳನ್ನು ವಿವೇಚಿಸುವಂಥದ್ದು, ವಿವೇಚಿಸ್ತದಂತ. ಅಷ್ಟು ಮಟ್ಟಿಗೆ ದೂರ್ತದಂತ ಅದು. ಆಮೇನ್ ಅಷ್ಟು ಶಕ್ತಿ ಐತೆ ವಾಕ್ಯನಲ್ಲಿ. ವಾಕ್ಯ ಅಂದ್ರೆ ಏನು ಹೇಳು? ವಾಕ್ಯ ಅಂದ್ರೇ ದೇವರು. ಆಮೇನ್ ಆ ವಾಕ್ಯ ನಮ್ಮಲ್ಲಿ ಇರಬೇಕು. ಆ ವಾಕ್ಯ ಖಡ್ಗ ನಮ್ಮಲ್ಲಿ ಇರಬೇಕು. ನಾವಿದು ಶತ್ರುನ ಗೆಲ್ಲಬೇಕಂದ್ರೆ ನಿನ್ನ ಕೈಯಲ್ಲಿ ಕತ್ತಿರ್ಬೇಕಯ್ಯ. ನೀನು ರಾಜನಾಥದಿ, ನಿನ್ನ ಮೇಲೆ ಶತ್ರು ಅಟ್ಯಾಕ್ ಬರ್ತದೆ. ಶತ್ರು ನಿನ್ನ ಅಟ್ಯಾಕ್ ಮಾಡ್ತಾನ. ಅದಕ್ಕೆ ನಿನ್ನಲ್ಲಿ ಏನಿರಬೇಕು? ಖಡ್ಗ ಇರಬೇಕು. ದೇವ್ರು ಅದನ್ನೇ ಹೇಳ್ತಾನೆ, ನೀವು ಹೋರಾಡ್ತಿರೋದು ಮನುಷ್ಯರು ತಗಲ್ಲ, ಅಂಧಕಾರ ದುರಾತ್ಮಗಳನ್ನ ನೀವು ಹೋರಾಡ್ಬೇಕಾದ್ರೆ ನಿಮ್ಮಲ್ಲಿ ಕತ್ತಿ ಇರಬೇಕು. ನನ್ನ ವಾಕ್ಯನ ಕತ್ತಿ ನಿಮ್ಮಲ್ಲಿ ಇರಬೇಕು. ಆ ಖಡ್ಗ ನಿಮ್ಮ ಹತ್ರ ಇರಬೇಕು. ಅವಾಗ ನಿಮ್ಮ ಹೃದಯ ಆಲೋಚನೆಗಳನ್ನು ವಿವೇಚಿಸಿ ಏನು ಆಲೋಚನೆ ಮಾಡ್ತೀರಿ ನೀವು? ನನ್ನ ಆಲೋಚನಾ ಇಲ್ಲ ನಿಮ್ಮ ಆಲೋಚನಾ? ದೈವಿಕ ಸಂಬಂಧವಾದ ಆಲೋಚನಾ ಇಲ್ಲ ಇದು ಲೋಕ ಸಂಬಂಧವಾದ ಆಲೋಚನೆ, ಸಾತಾನು ಪಡುವಂಥ ಆಲೋಚನೆಗಳ, ಇವನ್ನೆಲ್ಲ ವಿವೇಚಿಸುವಂಥ ಕೃಪೆ, ಆ ಜ್ಞಾನ ನಮಗೆ ವಾಕ್ಯ ಅನುಗ್ರಹಿಸ್ತದೆ. ಅವಾಗ ನಾವು ಗ್ರಹಿಸುವಾಗ, ಓಹೋ ಇದು ದೇವರು ಹೇಳ್ತಿರೋ ಮಾತಲ್ಲ, ಇದು ಸಾತಾನು ಸಂಬಂಧವಾದ ಆಲೋಚನೆಗಳು ನನ್ನೆಲ್ಲ ಬರ್ತದೆ. ಕರೆಕ್ಟೇ ಇರ್ಬೋದು, ಆದರೆ ಇದು ದೇವ್ರ ಚಿತ್ತ ಅಲ್ಲ. ಅದು ಏನಾಗ್ತದೆ ಹೇಳು? ಅದು ನಾವು ಖಂಡಿಸ್ತೀವಿ. ವಾಕ್ಯ ಯಾವಾಗಲೂ ಸುಮ್ಮನೆ ವಾಕ್ಯ ರೀತಿಯಲ್ಲಿ ಕೇಳಿ, ವಾಕ್ಯ ಬೇಸೈತೆ, ವಾಕ್ಯ ಸೂಪರ್ ಐತೆ, ವಾಕ್ಯ ಹೈಲೈಟ್ ಐತೆ, ವಾಕ್ಯ ಸೂಪರಾಗಿ ಹೇಳ್ದ ಇವತ್ತು, ಭಾರಿ ಚೆನ್ನಾಗಿತ್ತು ವಾಕ್ಯ ನಮಗೆ ಅನ್ಕೊಂಡ್ರೆ ಅಲ್ಲ. ಆ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಬೇಕು. ಆ ವಾಕ್ಯ ನಮ್ಮಲ್ಲಿ ಯುದ್ಧ ಮಾಡಬೇಕು. ಪ್ರಾಣ ಆತ್ಮನ ಡಿವೈಡ್ ಮಾಡಬೇಕು. ಆ ರೀತಿ ನಮ್ಮ ಆಲೋಚನೆ ವಿಧಾನಗಳನ್ನ ವಾಕ್ಯ ಖಂಡಿಸ್ಬೇಕು. ಆ ಒಂದು ಕ್ರಿಯೆ ನಮ್ಮಲ್ಲಿ ನಡಿಬೇಕು. ಅವಾಗೇ ನಾವು ಶತ್ರುನ ಜಯಿಸ್ತೀವಿ. ಅದಕ್ಕೆ ದೇವರು ನಮಗೆ ವಾಕ್ಯ ಕೊಟ್ಟಿರೋದು.